Hello everyone, welcome back to my YouTube channel. So this is my best friend Lavinya. ಹಲೋ. So ಇವತ್ತು ನಾವಿಬ್ರು it is my Sunday mini vlog and ನಾವಿಬ್ರು early morning ಎದ್ದು ರೆಡಿಯಾಗಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. And ಆಲ್ಮೋಸ್ಟ್ 4:30 ಆಗಿದೆ. it's 4:30 now. And ನಂದು ಇದು ಮೂರನೇ ವಿಸಿಟು ಆ್ಯಂಡ್ ಇದು ಅವಳು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬರ್ತಾ ಇರೋದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಆಗಿಬಿಡುತ್ತೆ. ಸೊ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಆರಾಮಾಗಿ ದರ್ಶನ ಮಾಡ್ಕೊಂಬರ್ತೀವಿ ಅಂತ ಬೇಗ ಹೊರಟಿದ್ದೀವಿ. ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ಫಸ್ಟ್ ಬಸ್ ಕ್ಯಾಚ್ ಮಾಡಬೇಕು, 4 o'clock ಬಿಡಬೇಕು ಅಂತ. ಬಟ್ ಎದ್ದಿದ್ ಲೇಟು, ರೆಡಿ ಆಗಿದ್ ಲೇಟು, ರೀಲ್ಸ್ ಮಾಡೋಕ್ಕೆ ಟೈಮ್ ತೊಗೊಂಡ್ವಿ, ಸ್ಟ್ಯಾಂಡ್ ಫಿಟ್ ಮಾಡೋಕೆ 1 hour ತೊಗೊಂಡ್ವಿ. ಸೊ ಇದೆಲ್ಲ ಆಗಿ ಲೇಟ್ ಆಯಿತು. ಸೊ ಎನಿವೆ ನಡೀರಿ ಹೊರಡೋಣ. ಹೊರಟ್ವಿ ನಾವು. ಸೊ ನಮ್ಮ ಮನೆಯಿಂದ ನಾವಿವಾಗ ಗಾಡೀಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ ಕ್ಯಾಚ್ ಮಾಡ್ತೀವಿ, ಚನ್ನಪಟ್ಟಣ ಬಸ್. ಆಲ್ಮೋಸ್ಟ್ ಟೈಮ್ 4:45 ಆಗಿದೆ. ರೋಡಲ್ಲಿ ಯಾರೂ ಇಲ್ಲ, ತೋರಿಸ್ತೀನಿ ರೀ. ನಮ್ಮದೇ ರೋಡು ಅನ್ನೋ ಥರ ಹೋಗ್ತಾ ಇದ್ದೀವಿ. ಲೇಟಾಗಿ ಬಿಟ್ಟೆ, ಹಿಂಗೆ ಇನ್ನೂ ಬೇಗ ಬಿಟ್ಟಿದ್ರೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾವಿಬ್ಬರೇ ಗಾಡೀಲಿ ಹೋಗ್ತಿರೋದ್ರಿಂದ ಸ್ವಲ್ಪ ಸೇಫ್ ಅಲ್ಲ. ಬೆಳಕಾಗಲಿ ಅಂತ ಅಂದ್ಕೊಂಡ್ವಿ, ಬಟ್ ಬೆಳಕಾಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಹೋಗ್ಲೇಬೇಕಲ್ಲ. ಸೊ ಲೆಟ್ಸ್ ವೇಟ್. ಸೊ ಗೈಸ್, ಸೊ ಇವಾಗ ನಾವು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಗಾಡಿ ಪಾರ್ಕ್ ಮಾಡಿ ಬಸ್ ಕ್ಯಾಚ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಆಯಿತು. ಸೊ ಫೈನಲಿ ಇವಾಗ ಸ್ಯಾಟಲೈಟಿಂದ ಚನ್ನಪಟ್ಟಣ ಬಸ್ ಹತ್ಕೊಂಡಿದ್ದೀವಿ. ಆ್ಯಂಡ್ ಸಿ ಯು ಆಲ್ ಇನ್ ಚನ್ನಪಟ್ಟಣ. ಸೊ ಫೈನಲಿ ಇವಾಗ ಚನ್ನಪಟ್ಟಣಕ್ಕೆ ಬಂದಿದ್ದೀವಿ ನಾವು. ಸೊ ಇಲ್ಲಿವರೆಗೂ ಎಷ್ಟು ಖರ್ಚು ಮಾಡಿದ್ದೀವಿ ಮನೆಯಿಂದ ಹೊರಟಾಗಿಂದ ಅಂದರೆ ವಿ ಜಸ್ಟ್ ಸ್ಪೆಂಡ್ ಲೈಕ್ 100 rupees ಪೆಟ್ರೋಲಿಗೆ ಸ್ಪೆಂಡ್ ಮಾಡಿದ್ದೀವಿ ಆ್ಯಂಡ್ 10 rupees ಒಂದು ವಾಟರ್ ಬಾಟಲ್ ತಗೊಂಡಿದ್ದೀವಿ. ಯಾ, ಬಿಕಾಸ್ ಇವಾಗ ಸಿದ್ದರಾಮಯ್ಯ ಅವ್ರ ಆಫರ್ ಇದೆ, ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಬಸ್ಸಲ್ಲಿ ಬಂದ್ವಿ. ಆ್ಯಕ್ಚುಲಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂತ ನಾವು ಗೌರ್ಮೆಂಟ್ ಬಸ್ ಆಗಲಿ ಅಥವಾ ಸೀಟ್ ಆಟೋಗಾಗಲಿ ವೆಯ್ಟ್ ಮಾಡಲಿಲ್ಲ. ಸೊ ಪ್ರೈವೇಟ್ ಆಟೋ ತೊಗೊಂಡ್ವಿ ಬೇಗ ದೇವಸ್ಥಾನ ರೀಚ್ ಆಗೋಣ ಅಂತ. ಆ್ಯಂಡ್ ಇದ್ರ ಕಾಸ್ಟ್ ನಮಗೆ 350 rupees ಆಯಿತು. ಸೊ ನಾವು ದೇವಸ್ಥಾನ ರೀಚ್ ಆದಾಗ ಆಲ್ಮೋಸ್ಟ್ 7:30 ಆಗಿತ್ತು. ನೀವು ನೋಡ್ತಾ ಇರ್ಬೋದು, ಜಸ್ಟ್ ನಾವು ಒಂದು ಹಾಫ್ ಆನ್ ಅವರ್ ಲೇಟಾಗಿ ಬಂದಿದ್ದಕ್ಕೆ 7:30 ಅಷ್ಟರಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ. ಸೊ ರಾಮನವಮಿ ಅಂತ ಜನ ಜಾಸ್ತಿ ಸೇರಿದ್ರು ಅಥವಾ ಯೂಶಲಿ ಹೋಗ್ತಾ ಹೋಗ್ತಾ ಎಷ್ಟು ಜನ ಸೇರ್ತಾರೋ ಗೊತ್ತಿಲ್ಲ. ಕ್ಯೂ ಅಲ್ಲಿ ನಿಂತಿದ್ದು 3/4 ಗಂಟೆಲಿ ಗರ್ಭಗುಡಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಕೌಂಟರ್ಗೆ ಹೋಗಿ 50 ರೂಪಾಯಿ ಕೊಟ್ಟು ಕಾಯಿ ತೊಗೊಂಡು ಇವಾಗ ಕಾಯಿ ಕಟ್ಟೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಕಾಯಿ ತೊಗೊಂಡ್ಮೇಲೆ ಅಲ್ಲಿ ಕಾಣ್ತಾ ಇರೋ ಎತ್ತರವಾದ ಚಾಮುಂಡೇಶ್ವರಿ ಪ್ರತಿಮೆ ಬಳಿ ಹೋಗಬೇಕು. ಸೊ ಅಲ್ಲಿ ಹೋದ್ಮೇಲೆ ಅರ್ಚಕರು ನಮಗೆ ಆ ಕಾಯಿನ ಅಮ್ಮಂಗೆ ಮುಟ್ಟಿಸಿ ಕೊಡ್ತಾರೆ. ನಂತರ ನಾವು ಬಂದು ಇಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ, ಇದನ್ನು 7 ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ನಾವು ಆ ಕಾಯಿನ ಕಟ್ಟಬೇಕು. ಸೊ ಇಬ್ಬರು ಹೋಗಿ ಪೂಜೆ ಮಾಡಿಸ್ಕೊಂಬಂದು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಿದ್ವಿ. ಕಾಯಿ ಕಟ್ಟು ಬಂದು ಅಮ್ಮನ ಮುಂದೆ 5 ನಿಮಿಷ ಕುತ್ಕೊಂಡ್ವಿ. ದರ್ಶನ ಬೇಗ ಮುಗ್ದಿದ್ರಿಂದ ಅಲ್ಲೇ ದೇವಸ್ಥಾನದಲ್ಲಿರೋ ಮ್ಯೂಸಿಯಮ್ನ ನೋಡೋಣ ಅಂತ ಹೋದ್ವಿ. ಸೊ ಇದಕ್ಕೆ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 50 ರೂಪಾಯಿ ಆಯಿತು. ಮಕ್ಳಿಗಾದರೆ 5 ವರ್ಷದೊಳಗಡೆ ಫ್ರೀ ಇರುತ್ತೆ. ಆ್ಯಕ್ಚುಲಿ ನಮಗೆ ಮ್ಯೂಸಿಯಮ್ಗೆ ಟಿಕೆಟ್ಸ್ ತೊಗೋಬೇಕಾದ್ರೆ ಹೋಗೋದಾ ಬೇಡವಾ ಅನ್ನೋ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಟ್ ಅಲ್ಲಿ ಒಳಗಡೆ ಹೋಗಿ ನೋಡಿದ ಮೇಲೆ ತುಂಬ ಚೆನ್ನಾಗಿದೆ. ನಾವು ಟಿಕೆಟ್ ತೊಗೊಂಡಿದ್ದು ಹೊರತು ಒಂದು ಸತಿ ಇದನ್ನು ನೋಡಲೇಬೇಕು ಅಂತ ಅನ್ನಿಸ್ತು. ಎಸ್ಪೆಷಲಿ ಮಕ್ಳಿಗಂತೂ ನೀವು ಇದನ್ನು ತೋರಿಸ್ಲೇಬೇಕು, ತುಂಬ ಚೆನ್ನಾಗಿದೆ. ಅಲ್ಲಿ 9 ನವದುರ್ಗಿಯರ ಅವತಾರ ಆಗಿರ್ಬೋದು, ಶಿವ ಪಾರ್ವತಿಯ ಪ್ರತಿಮೆ ಆಗಿರ್ಬೋದು, ಅಥವಾ ಹಳೆ ಕಾಲದ ರಾಜರು, ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸಲ್ಲಿ ಮಕ್ಕಳು ಏನೆಲ್ಲ ಓದಿರ್ತಾರೋ ಅವ್ರದ್ದು ಒಂದು ಐಡಿಯಾ ಬರುತ್ತೆ ಮಕ್ಕಳಿಗೆ ಇಲ್ಲಿ ಹೋದರೆ. ಸೊ ಅಕ್ಕ ಮಹಾದೇವಿ ಆಗಿರ್ಬೋದು, ಬಸವಣ್ಣ, ಶಂಕರಾಚಾರ್ಯ, ದೇವರು, ಪೊಲಿಟಿಷಿಯನ್ಸ್, ಸೆಲೆಬ್ರಿಟೀಸ್, ಹೇಳ್ತಾ ಹೋದರೆ ಇನ್ನೂ ತುಂಬ ಉದ್ದ ಲಿಸ್ಟ್ ಇದೆ. ನಿಮಗೆ ಮ್ಯೂಸಿಯಂ ನೋಡೋಕ್ಕೆ ನೀವೇನಿಲ್ಲ ಅಂದರೂ ಒಂದು ಅರ್ಧ ಅವರ್ ಆದರೂ ನಿಮಗೆ ಬೇಕೇ ಬೇಕಾಗುತ್ತೆ. ಸೊ ಅಷ್ಟು ವೆರೈಟೀಸು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಾಲದ ಹಳ್ಳಿ ಮನೆಗಳಾಗಿರ್ಬೋದು, ಯಾವ ರೀತಿ ಇರ್ತಾಯಿತ್ತು, ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನೀವು ದೇವಸ್ಥಾನಕ್ಕೆ ಹೋದಾಗ ಟೈಮ್ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇದನ್ನು ತೋರಿಸಿ. ಮ್ಯೂಸಿಯಂ ನೋಡಿಕೊಂಡು ಆಚೆ ಬಂದು ನಾವು ಹೊರಟಿದ್ದೆ ಅನ್ನದಾಸೋಹಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟೇ ಜನ ಬಂದರೂ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರಿಗೆ ಊಟ ಅಂದರೆ ಪ್ರಸಾದ ಇದ್ದೇ ಇರುತ್ತೆ. ಸೊ ನಾವು ಪ್ರಸಾದ ತೊಗೊಂಡ್ವಿ. ದರ್ಶನ ಮುಗಿಸಿ ಅಲ್ಲಿಂದ ಸೀಟ್ ಆಟೋ ತೊಗೊಂಡು ನಾವು ಮತ್ತೆ ಚನ್ನಪಟ್ಟಣಕ್ಕೆ ಬಂದ್ವಿ. ಒಬ್ಬರಿಗೆ 40 ರೂಪಾಯಿ ಆಯಿತು. ಚನ್ನಪಟ್ಟಣದಿಂದ ಮತ್ತೆ ನಾವು ಬೆಂಗಳೂರು ಬಸ್ ತೊಗೊಂಡು ಸ್ಯಾಟಲೈಟಿಗೆ ಬಂದು ಅಲ್ಲಿಂದ ಗಾಡಿ ತೊಗೊಂಡು ಮನೆಗೆ ಬಂದ್ವಿ. ಸೊ ಇದಕ್ಕೆ ನಮಗೆ ಟೋಟಲಾಗಿ ಖರ್ಚಾಗಿದ್ದು 630 ರೂಪಾಯಿ. ಇದರಲ್ಲಿ ನಮ್ಮ ಪೆಟ್ರೋಲ್ ಚಾರ್ಜ್, ಆಟೋ ಚಾರ್ಜಸ್ ಮತ್ತು ನಾವಲ್ಲಿ ದೇವಸ್ಥಾನದಲ್ಲಿ ಕಾಯಿ ಕಟ್ಟೋಕ್ಕೆ ಅಂತ ತೊಗೊಂಡಿದ್ದ ಅಮೌಂಟ್ ಎಲ್ಲ ಸೇರಿ 630 ರೂಪಾಯಿ ಆಯಿತು. ಸೊ ನಾವೇನಾದರೂ ಪ್ರೈವೇಟ್ ಆಟೋ ತೊಗೊಂಡಿರಲಿಲ್ಲ ಅಂದರೆ ನಮಗೆ 630 ಆಗ್ತಾ ಇರಲಿಲ್ಲ, ಕೇವಲ 380 ರೂಪಾಯಿ ಆಗ್ತಾಯಿತ್ತು ಇಬ್ಬರಿಂದ.
ಸೊ ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.